ಹಾಗೂ ಇಸ್ರೇಲ್ ಪಡೆಗಳಿಗೆ ಇರಾನ್ ಈ ಮಟ್ಟಿಗೆ ತಿರುಗೇಟು ನೀಡುತ್ತೆ ಅಂತ ಜಗತ್ತಿನಲ್ಲಿ ಬಹುಶಃ ಯಾರೂ ಊಹಿಸಿರಲಿಲ್ಲ. ಕೇವಲ 2-3 ದಿನಗಳಲ್ಲಿ ಇರಾನ್ ಎಂಬ ದೇಶವನ್ನೇ ವಿಶ್ವದ ನಕ್ಷೆಯಿಂದ ಅಳಿಸಿ ಹಾಕಬಹುದು ಅಂತ ಹಗಲು ಕನಸು ಕಂಡಿದ್ದ ಈ 2 ರಾಷ್ಟ್ರಗಳಿಗೆ ಇದೀಗ ಇರಾನ್ ತಕ್ಕ ಶಾಸ್ತಿ ಮಾಡ್ತಾ ಇದೆ. ಹೌದು, ಯುದ್ಧದಲ್ಲಿ ಇರಾನ್ಗೂ ಪ್ರಾಣಹಾನಿ ಹಾಗೂ ಆಸ್ತಿಪಾಸ್ತಿ ನಷ್ಟವಾಗಿದೆ. ಆದರೆ ಇದೆಲ್ಲದರ ನಡುವೆಯೂ ಇರಾನ್ ಶರಣಾಗಿಲ್ಲ. ಬದಲಾಗಿ ಮತ್ತಷ್ಟು ಆಕ್ರಮಣಕಾರಿಯಾಗಿ ಅಮೆರಿಕ ಮತ್ತು ಇಸ್ರೇಲ್ ಮೇಲೆ ಮುಗಿಬೀಳ್ತಾ ಇದೆ. ಐರನ್ ಡೋಮ್ ಇದೆ, ಮೊಸಾದ್ ಇದೆ, ಇಸ್ರೇಲ್ ಅನ್ನ ಯಾರೂ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ ಎಂಬ ಕಪೋಲ ಕಲ್ಪಿತ ಕಥೆಗಳು ಇರಾನ್ನ ಆರ್ಭಟದ ಮುಂದೆ ಇಂದು ಧೂಳಿಪಟವಾಗಿದೆ. ಹಾಗಾದ್ರೆ ಸೂಪರ್ ಪವರ್ ದೇಶವನ್ನೇ ಇರಾನ್ ನಡುಗಿಸ್ತಾ ಇರೋದು ಹೇಗೆ? ಯುದ್ಧ ಶುರು ಮಾಡಿದ ದೇಶಗಳೇ ಈಗ ಕಂಗಾಲಾಗಿದ್ಯಾಕೆ? ಬನ್ನಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಆದ್ರೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ದಿನೇ ದಿನೇ ದಟ್ಟವಾಗ್ತಾ ಇದೆ. ಇರಾನ್ನ ರಣಾರ್ಭಟ ನೋಡಿ ಟ್ರಂಪ್ ಹಾಗೂ ನೆತನ್ಯಾಹು ಕಂಗಾಲಾಗಿದ್ದಾರೆ. ಹೇಗಾದ್ರೂ ಸರಿ ಕದನ ವಿರಾಮ ಆದ್ರೆ ಸಾಕು ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಹಾಕ್ತಾ ಒದ್ದಾಡ್ತಿದ್ದಾರೆ. ಯುದ್ಧ ನಿಲ್ಲಿಸಲು ವಾಷಿಂಗ್ಟನ್ ಮತ್ತು ಟೆಹ್ರಾನ್ ನಡುವೆ ಯಶಸ್ವಿ ಮಾತುಕತೆ ನಡೀತಿದೆಯಂತ ಟ್ರಂಪ್ ಹೇಳಿಕೊಂಡಿದ್ದಾರೆ. ಆದ್ರೆ ಇರಾನ್ ಮಾತ್ರ ಇದನ್ನ ಸ್ಪಷ್ಟವಾಗಿ ತಳ್ಳಿ ಹಾಕಿದೆ. ನಮ್ಮ ಪ್ರತಿದಾಳಿಗೆ ಅಮೆರಿಕ ಬೆಚ್ಚಿ ಬಿದ್ದಿದೆ. ನಮ್ಮ ನಡುವೆ ಅಂತಹ ಯಾವುದೇ ಮಾತುಕತೆ ನಡೆದಿಲ್ಲ ಅಂತ ಇರಾನ್ ಗುಡುಗಿದೆ. ಅಷ್ಟೇ ಅಲ್ಲ, ಇರಾನ್ ಕಡೆಗೆ ಮತ್ತೊಮ್ಮೆ ಕಣ್ಣೆತ್ತಿ ನೋಡುವುದಕ್ಕೆ ಭಯ ಪಡುವಂತಹ ಪಾಠ ಕಲಿಸಿದ ಮೇಲೆಯೇ ನಾವು ಸುಮ್ಮನಾಗೋದು ಅಂತ ಇರಾನ್ ಎಚ್ಚರಿಸಿದೆ. ಸುಪ್ರೀಂ ಲೀಡರ್ ಅಯಾತುಲ್ಲಾ ಖಾಮಿನಿ ಅವರ ನಿಧನದ ನಂತರವಂತೂ ಇರಾನ್ ಗಾಯಗೊಂಡ ಹುಲಿಯಂತೆ ಘರ್ಜಿಸ್ತಾ ಇದೆ. ಇತ್ತೀಚೆಗಷ್ಟೇ ಟ್ರಂಪ್ ಇರಾನ್ನ ವಿದ್ಯುತ್ ಹಾಗೂ ಇಂಧನ ನೆಲೆಗಳ ಮೇಲಿನ ಮಿಲಿಟರಿ ದಾಳಿಯನ್ನ 5 ದಿನಗಳ ಕಾಲ ಮುಂದೂಡಿದ್ದೀವಿ ಅಂತ ಪೋಸ್ಟ್ ಮಾಡಿದ್ರು. ಆದ್ರೆ ಇರಾನ್ ತನ್ನ ಪಟ್ಟು ಸಡಿಲಿಸಿಲ್ಲ. ನಮ್ಮ ಮೇಲಿರುವ ಎಲ್ಲಾ ನಿರ್ಬಂಧಗಳನ್ನ ಅಮೆರಿಕ ಹಿಂಪಡಿಬೇಕು ಮತ್ತು ಯುದ್ಧದ ನಷ್ಟವನ್ನ ಭರಿಸಬೇಕು. ಅಲ್ಲಿಯವರೆಗೂ ಯುದ್ಧ ನಿಲ್ಲಲ್ಲ ಅಂತ ಇರಾನ್ ಪಣ ತೊಟ್ಟಿದೆ. ಇನ್ನೊಂದೆಡೆ ಹಾರ್ಮುಜ್ ಜಲಸಂಧಿಯನ್ನ ಕೂಡಲೇ ಮುಕ್ತಗೊಳಿಸದಿದ್ರೆ ಇರಾನ್ನ ವಿದ್ಯುತ್ ಸ್ಥಾವರಗಳ ಮೇಲೆ ದಾಳಿ ಮಾಡ್ತೀವಿ ಅಂತ ಟ್ರಂಪ್ ವಾರ್ನಿಂಗ್ ಕೊಟ್ಟಿದ್ರು. ಇದಕ್ಕೆ ಪ್ರತಿಯಾಗಿ ಇರಾನ್ ನಮ್ಮ ನೆಲದ ಮೇಲೆ ದಾಳಿಯಾದ್ರೆ ಗಲ್ಫ್ ರಾಷ್ಟ್ರಗಳ ವಿದ್ಯುತ್ ಸ್ಥಾವರವನ್ನೇ ಉಡೀಸ್ ಮಾಡ್ತೀವಿ ಅಂತ ಕೌಂಟರ್ ಕೊಟ್ಟಿತ್ತು. ಈ ಬೆದರಿಕೆ ಬಿದ್ದ ಕೆಲವೇ ಗಂಟೆಗಳಲ್ಲಿ ಟ್ರಂಪ್ ಕದನ ವಿರಾಮದ ಜಪ ಶುರು ಮಾಡಿದ್ದಾರೆ. ಇತ್ತ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಪರಿಸ್ಥಿತಿ ಕೂಡ ಭಿನ್ನವಾಗಿಲ್ಲ. ಇರಾನ್ನ ಏಟಿಗೆ ತತ್ತರಿಸಿರುವ ಅವರು ಈಗ ನ್ಯಾಟೋ ದೇಶಗಳ ಮೊರೆ ಹೋಗಿದ್ದಾರೆ. ಇರಾನ್ ಅನ್ನ ಎದುರಿಸಲು ನಮ್ಮಿಂದ ಆಗ್ತಾ ಇಲ್ಲ, ದಯವಿಟ್ಟು ಸಹಾಯ ಮಾಡಿ ಅಂತ ಬೇರೆ ದೇಶಗಳ ಮುಂದೆ ಕೈಯೊಡ್ತಾ ಇದ್ದಾರೆ. ಕ್ಷಣ ಮಾತ್ರದಲ್ಲಿ ಇರಾನ್ ಅನ್ನ ನಿರ್ನಾಮ ಮಾಡ್ತೀವಿ ಅಂತ ಅಖಾಡಕ್ಕೆ ಇಳಿದವರಿಗೆ ಈಗ ಅಸಲಿ ಬಿಸಿ ಮುಟ್ಟಿದೆ. ಇನ್ನು ನಮ್ಮ ಫೈಟರ್ ಜೆಟ್ಗಳನ್ನ ಯಾರೂ ಟಚ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಕೊಚ್ಚಿಕೊಳ್ತಿದ್ದ ಅಮೆರಿಕದ 3-4 ಫೈಟರ್ ಜೆಟ್ಗಳನ್ನ ಇರಾನ್ ಈಗಾಗಲೇ ಹೊಡೆದುರುಳಿಸಿ ಶಾಕ್ ನೀಡಿದೆ. ಇರಾನ್ನ ಈ ಶಕ್ತಿ ಕಂಡು ಇಡೀ ಜಗತ್ತೇ ದಂಗಾಗಿದೆ. ಅಮೆರಿಕ, ಇಸ್ರೇಲ್ನಂತಹ ಬಲಿಷ್ಠರ ಮುಂದೆ ಇರಾನ್ 4 ದಿನಗಳಲ್ಲಿ ಮಂಡಿಯೂರುತ್ತೆ ಅಂತ ಎಲ್ಲರೂ ಭಾವಿಸಿದ್ರು. ಆದ್ರೆ ಇರಾನ್ ಇಂದು ತಲೆ ಎತ್ತಿ ನಿಲ್ಲೋದಕ್ಕೆ ಕಾರಣ ದಿವಂಗತ ಅಯಾತುಲ್ಲಾ ಅಲಿ ಖಾಮಿನಿ ಅವರ ದೂರದೃಷ್ಟಿ. ಒಂದು ಕಾಲದಲ್ಲಿ ಇರಾಕ್ ಕೂಡ ಸದ್ದಾಂ ಹುಸೇನ್ ನೇತೃತ್ವದಲ್ಲಿ ಬಹಳ ಬಲಿಷ್ಠವಾಗಿತ್ತು. ಆದ್ರೆ ಆಡಳಿತವೆಲ್ಲ ಒಬ್ಬನೇ ವ್ಯಕ್ತಿಯ ಕೈಯಲ್ಲಿದ್ದರಿಂದ ಅಮೆರಿಕದ ಮುಂದೆ ಅದು ಸೋಲಬೇಕಾಯಿತು. ಇದನ್ನ ಅರಿತಿದ್ದ ಖಾಮಿನಿ ಇರಾನ್ನ ವ್ಯವಸ್ಥೆಯನ್ನೇ ಬದಲಾಯಿಸಿದ್ರು. ಅಧಿಕಾರವನ್ನ ಕೇಂದ್ರೀಕರಣ ಮಾಡಿದ್ರು. ಒಂದು ಹುದ್ದೆಗೆ 4 ಜನರನ್ನ ಸಿದ್ಧಪಡಿಸಿದ್ರು. ಒಬ್ಬ ನಾಯಕನಿಲ್ಲದಿದ್ರೆ ಮತ್ತೊಬ್ಬರು ಆ ಜಾಗ ತುಂಬುವಂತಹ ವ್ಯವಸ್ಥೆ ರೂಪಿಸಿದ್ರು. ಅಮೆರಿಕ ಎಷ್ಟೇ ಆರ್ಥಿಕ ದಿಗ್ಬಂಧನ ಹೇರಿದ್ರೂ ಇರಾನ್ ಕುಗ್ಗಲಿಲ್ಲ. ಬದಲಾಗಿ ಹೊಸ ಆದಾಯದ ಮೂಲಗಳನ್ನ ಸೃಷ್ಟಿಸಿಕೊಂಡಿತು. ಉದಾಹರಣೆಗೆ ಹಾರ್ಮುಜ್ ಜಲಸಂಧಿಯಲ್ಲಿ ಒಂದು ರೀತಿಯ ಟೋಲ್ಗೇಟ್ ಸಿಸ್ಟಮ್ ಜಾರಿಗೆ ತಂದಿದೆ. ಈ ಯುದ್ಧದ ನಡುವೆಯೂ ಅಲ್ಲಿ ಹಾದು ಹೋಗುವ ಪ್ರತಿ ಹಡಗಿಗೆ ಕನಿಷ್ಠ 18 ಕೋಟಿ ರೂಪಾಯಿ ಶುಲ್ಕ ವಿಧಿಸ್ತಾ ಇದೆ. ದೊಡ್ಡ ಹಡಗುಗಳಿಗೆ ಇನ್ನೂ ಹೆಚ್ಚು ಶುಲ್ಕ ಕಟ್ಟಬೇಕು. ಆದ್ರೆ ಅದು ಅಮೆರಿಕದ ಹಡಗಾಗಿದ್ರೆ ಎಷ್ಟೇ ಕೋಟಿ ಕೊಟ್ಟರೂ ಬಿಡುವ ಮಾತೇ ಇಲ್ಲ, ಕಂಡೊಡನೆ ಹೊಡೆದುರುಳಿಸುತ್ತೀವಿ ಅಂತ ಖಡಕ್ ವಾರ್ನಿಂಗ್ ನೀಡಿದೆ. ಹೀಗೆ ಎಷ್ಟೇ ನಿರ್ಬಂಧಗಳಿದ್ರೂ ಇರಾನ್ ಆರ್ಥಿಕವಾಗಿ ಬದುಕುಳಿದು ಬೇರೆ ಮೂಲಗಳಿಂದ ಹಣ ಸಂಪಾದಿಸ್ತಾ ಇದೆ.
ಇದೆಲ್ಲದರ ಶ್ರೇಯಸ್ಸು ಅಯಾತುಲ್ಲಾ ಅಲಿ ಖಾಮಿನಿ ಅವರ ಚಾಣಾಕ್ಷತೆಗೆ ಸಲ್ಲಬೇಕು. ಅವರ ದೂರದೃಷ್ಟಿಯಿಂದಲೇ ಇಂದು ಇರಾನ್ 2 ಬಲಿಷ್ಠ ರಾಷ್ಟ್ರಗಳನ್ನ ತನ್ನೆದುರು ಮಂಡಿಯೂರುವಂತೆ ಮಾಡಿದೆ.